ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧ ಆಗೈತ್ರಿ. ಈ ಮಠದ ಭವ್ಯ ಪರಂಪರೆ ಪ್ರಾರಂಭ ಆಗಿದ್ದು 10ನೇ ಶತಮಾನದೊಳಗೆ ರುದ್ರಮುನಿ ಮಹಾಶಿವಯೋಗಿಗಳಿಂದ. ಈ ಮಠನ ಗವಿಸಿದ್ದೇಶ್ವರ ಮಠ ಅಂತೇಳಿ ಕರೀತಾರೆ. ಈ ಮಠದ 11ನೇ ಪೀಠಾಧಿಪತಿಗಳಾದಂಥ ಗವಿಸಿದ್ದೇಶ್ವರರ ಹೆಸರಿನಿಂದ ಇದನ್ನು ಗುರುತಿಸ್ತಾರೆ. ಅವ್ರ ಜಾತ್ರೆನೂ ಕೂಡ ಇಲ್ಲೇ ಮಾಡ್ತಾರೆ. ಯಾಕಂದ್ರೆ ಗವಿಸಿದ್ದೇಶ್ವರರು ಸಾಕಷ್ಟು ಪವಾಡಗಳನ್ನು ಮತ್ತು ಜನಕಲ್ಯಾಣ ಕಾರ್ಯಗಳನ್ನು ನಾಡಿನಾದ್ಯಂತ ಮಾಡಿದರು. ವಿಶೇಷವಾಗಿ ಅವರ ಪವಾಡಗಳಿಂದಾಗಿ ಅವರು ಜನರ ಮನುಷ್ಯನೊಳಗೆ ಮತ್ತು ಅವರ ಬಾಯೊಳಗೆ ಇವತ್ತಿಗೂ ಇದ್ದಾರೆ. ಗವಿಸಿದ್ದಪ್ಪ ಗವಿಸಿದ್ದೇಶ್ವರ ಅಂತೇಳಿ ಈ ಭಾಗದೊಳಗೆ ಸಾಕಷ್ಟು ಜನರ ಹೆಸರು ಇರೋದನ್ನು ನಾವು ನೋಡ್ಬೋದು. ಇದರಿಂದ ನಮ್ಗೆ ಗವಿಸಿದ್ದೇಶ್ವರ ಅಜ್ಜಾರ ಪ್ರಭಾವ ನಾಡಿನೊಳಗೆ ಎಷ್ಟರ ಮಟ್ಟಿಗೆ ಐತೆ ಅಂತೇಳಿ ಗೊತ್ತಾಗುತ್ತೆ. ಗವಿಸಿದ್ದೇಶ್ವರ ಮಠ ಗವಿಮಠ ಹೆಂಗೆ ಸ್ಥಾಪನೆ ಆಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಂತಂದ್ರೆ ನಾವು 1000 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ ರೀ. ಹಾಗಾದ್ರೆ 1000 ವರ್ಷಗಳ ಹಿಂದೋಗಿ ಈ ಮಠದ ಭವ್ಯ ಪರಂಪರೆ ಹೆಂಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣಂತ್ರಿ. 10ನೇ ಶತಮಾನದೊಳಗೆ ವಾರಣಾಸಿಯ ಜಂಗಮವಾಡಿ ಮಠದಿಂದ ರುದ್ರಮುನಿ ಮಹಾಶಿವಯೋಗಿಗಳಂತೇಳಿ ಲೋಕೋದ್ಧಾರಕ್ಕಾಗಿ ಸಂಚಾರ ಮಾಡ್ತಾ ರಾಮೇಶ್ವರಕ್ಕೆ ಬರ್ತಾರೆ. ರಾಮೇಶ್ವರದಿಂದ ಹಂಪಿ ಪಂಪಾಪತಿ ಕ್ಷೇತ್ರಕ್ಕೆ ಬರ್ತಾರೆ. ಹಂಪಿ ಪಂಪಾಪತಿ ಕ್ಷೇತ್ರದೊಳಗೆ ಉದ್ಧಾನ ವೀರಭದ್ರ ಅಂತೇಳಿ ಒಂದು ದೇವಸ್ಥಾನ ಐತಿ, ನಿಮಗೆಲ್ಲರಿಗೂ ಗೊತ್ತೈತಿ. ಆ ದೇವಸ್ಥಾನದ ಮಗ್ಗಲ ಪರ್ಣಕುಟೀರ ಮಾಡಿಕೊಂಡು ಅಲ್ಲೇ ಶಿವಪೂಜೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಕಮಲಾಪುರದ ಊರಿನ ಭಕ್ತರು ಅಜ್ಜರ ತಪಸ್ಸಿನ ಪ್ರಭಾವವನ್ನು ನೋಡಿ ಅಜ್ಜರಿಗೆ ನಮ್ಮೂರಿಗೆ ಬರಬೇಕು ನೀವು ಅಂತೇಳಿ ಕೇಳ್ಕೊಳ್ತಾರೆ. ಆಗ ಅಜ್ಜರು ಭಕ್ತರ ಭಿನ್ನಹದ ಮೇರೆಗೆ ಕಮಲಾಪುರಕ್ಕೆ ಹೋಗ್ತಾರೆ. ಕಮಲಾಪುರಕ್ಕೆ ಹೋಗಿ ಅಲ್ಲಿ ಭಕ್ತರಿಗೆ ಧರ್ಮೋಪದೇಶ ಮಾಡ್ತಾರೆ. ಆವಾಗ ಪಂಪಾಪತಿ ಮತ್ತು ಜಂಬೂನಾಥ ಅನ್ನೋ ಇಬ್ಬರು ಭಕ್ತರು ನೀವು ಬಂದು ಕುರುವಾಗಿ ನಾವಿಲ್ಲೊಂದು ಮಠ ಸ್ಥಾಪನೆ ಮಾಡ್ಬೇಕಂತ ಮಾಡೀವಿ ಅಂಥೇಳಿ ಅಜ್ಜಾರನ್ನ ಕೇಳ್ಕೊತಾರೆ. ಹಂಗೆ ಅಜ್ಜಾರ ಹೆಸರಲ್ಲೇ ಒಂದು ರುದ್ರಮುನಿ ಮಹಾಸ್ವಾಮಿಗಳ ಮಠ ಅಂತೇಳಿ ಕಮಲಾಪುರದಾಗ ಅವರು ಸ್ಥಾಪನೆ ಮಾಡ್ತಾರೆ. ಅಜ್ಜಾರ ಹಂಗೆ ಕಮಲಾಪುರದಿಂದ ಸಂಚಾರ ಮಾಡ್ತಾ ತುಂಗಭದ್ರಾ ನದಿ ದಾಟ್ಕೊಂಡು ಕೊಪ್ಪಳಕ್ಕೆ ಬರ್ತಾರೆ. ಅಜ್ಜಾರು ಪೂರ್ವದಿಂದ ಬರ್ತಾರೆ. ಬರಬೇಕಂತಂದ್ರೆ ಕೊಪ್ಪಳದ ಎಡಭಾಗದೊಳಗೆ ನಿಸರ್ಗ ನಿರ್ಮಿತ ರಮಣೀಯವಾದ ಗುಡ್ಡ ಗುಹೆ ಮತ್ತು ವನ ಪ್ರದೇಶವನ್ನು ನೋಡಿ ಅವ್ರಿಗೆ ಇಲ್ಲೇ ಲಿಂಗ ಪೂಜೆ ಅನುಷ್ಠಾನ ಕೈಗೊಳ್ಬೇಕಂತೇಳಿ ಮನಸ್ಸಾಗತ್ತೆ. ಹಾಗಾಗಿ ಅಜ್ಜಾರು ಈ ಗುಡ್ದಾಗಿರೋ ಗುಹೆಯೊಳಗೆ ಶಿವನ ಪೂಜೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಅಜ್ಜಾರ ಶಿವಪೂಜೆ ಮತ್ತು ಶಿವಾನುಭವವನ್ನು ನೋಡಿ ಕೊಪ್ಪಳದ ಹಿರಿಯರಾದಂಥ ಮಾಲಿಗೌಡರು ಮತ್ತು ಲಿಂಗನಗೌಡರು ಗುಹೆ ಮುಂಭಾಗನ ಸ್ವಚ್ಛ ಮಾಡಿ ಅವ್ರಿಗೆ ಲಿಂಗ ಪೂಜೆ ಅನುಷ್ಠಾನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹಿಂಗೆ ಅಜ್ಜಾರ ತಪಸ್ಸಿನ ಪ್ರಭಾವದಿಂದ ಈ ಭಾಗದೊಳಗೆ ಮನಿ ಮಾತಾಡ್ತಾರೆ. ಹಿಂಗಿರ್ಬೇಕಾದ್ರೆ ರಾಯಚೂರು ಮಸ್ಕಿಯಿಂದ ಹೊಳಿ ಹಂಪಯ್ಯ ಅಂತೇಳಿ ಒಬ್ಬ ವ್ಯಾಪಾರಸ್ಥರು ಕೊಪ್ಪಳಕ್ಕೆ ವ್ಯಾಪಾರಕ್ಕೆ ಬರ್ತಿರ್ತಾರೆ. ಅವರು ಅಜ್ಜಾರ ಶಿವಯೋಗ ಮತ್ತು ಶಿವಾನುಭವದಿಂದ ಪ್ರಭಾವಿತರಾಗಿ ಅಜ್ಜಾರ ತಪಸ್ಸು ಮಾಡ್ತಿದ್ದ ಗುಹೆ ಮುಂಭಾಗದೊಳಗೆ ಒಂದು ದ್ವಾರ ಬಾಗಿಲ ಕಟ್ಟಿಸ್ತಾರೆ 1008 ಇದರ ಬಗ್ಗೆ ಗವಿಮಠದೊಳಗೆ ಶಾಸನ ಇರೋದನ್ನು ನಾವು ನೋಡಬಹುದು ರೀ. ಹಿಂಗೆ ಗವಿಮಠದ ಭವ್ಯ ಪರಂಪರೆ ಶ್ರೀ ಪೂಜ್ಯ ರುದ್ರಮುನಿ ಮಹಾಸ್ವಾಮಿಗಳಿಂದ ಪ್ರಾರಂಭ ಆಗುತ್ತೆ. ಮುಂದೆ ಹೊಳಿ ಹಂಪಯ್ಯನವರು ಮಠಕ್ಕೆ ಭೂದಾನ ಕೊಡ್ತಾರೆ. ಅವರು ಸೇವೆ ಮಾಡ್ತಾ ಅಜ್ಜರ ಜೊತೆಗೆ ಅಲ್ಲೇ ಇರ್ತಾರೆ. ಕೊಪ್ಪಳದಾಗ ನರೇಗಲ್ ಅಂತೇಳಿ ಒಂದು ಊರು ಬರ್ತಾರೆ. ಆ ಊರಿನ ಭಕ್ತಾದಿಗಳು ರುದ್ರಮುನಿ ಮಹಾಸ್ವಾಮಿಗಳಿಗೆ ತಮ್ಮೂರಿಗೆ ಬರಬೇಕು ಅಂತೇಳಿ ಕೇಳ್ಕೊತಾರೆ. ಹಾಗಾಗಿ ಭಕ್ತರ ಕೋರಿಕೆ ಮೇರೆಗೆ ಅಜ್ಜರು ಅವ್ರ ಊರು ನರೇಗಲ್ಗೆ ಹೋಗ್ತಾರೆ. ನರೇಗಲ್ ಗ್ರಾಮ ಹಿರೇಹಳ್ಳ ಅಂತೇಳಿ ಒಂದು ದೊಡ್ಡ ಹಳ್ಳ ಬರ್ತಾರೆ. ಆ ಹಳ್ಳದ ದಂಡಿ ಮೇಲೆ ಐತಿ. ಅಲ್ಲಿನ ವನ ಪ್ರದೇಶ ಮತ್ತು ಆ ಜುಳು ಹರಿಯೋ ಹಳ್ಳದ ನೀರು ನೋಡಿ ಅಜ್ಜರಿಗೆ ಆ ಪ್ರದೇಶ ಬಹಳ ಇಷ್ಟ ಆಗುತ್ತೆ. ಎಲ್ಲಿ ಹಳ್ಳ ಕೊಳ್ಳ ನದಿ ದಕ್ಷಿಣಾಭಿಮುಖವಾಗಿ ಹರಿತವಲ್ಲ ಆ ಜಾಗ ಬಹಳ ಪವಿತ್ರವಾಗಿರುತ್ತೆ. ಅಂಥ ಜಾಗದೊಳಗೆ ಸಂತರು ಶಿವಯೋಗಿಗಳು ತಪಸ್ಸುಗೈತಾರೆ. ಈ ಹೆರಳನ್ನು ಕೂಡ ದಕ್ಷಿಣಾಭಿಮುಖವಾಗಿ ಹರಿತೈತ್ರಿ. ಹಾಗಾಗಿ ಅಜ್ಜರು ನರೇಗಲ್ ಗ್ರಾಮದ ಹಿರೇಹಳ್ಳ ಮಗ್ಲ ಇರೋ ವನ ಪ್ರದೇಶದೊಳಗೆ ಲಿಂಗ ಪೂಜಾ ಅನುಷ್ಠಾನ ಕೈಗೊಳ್ತಾರೆ. ಶಿವಪೂಜೆ ಒಳಗೆ ನಿರತರಾಗ್ತಾರೆ. ನರೇಗಲ್ ಗ್ರಾಮದ ಹಿರೇಮಠದ ಒಟ್ಟು ಸಂಗನ ಬಸವ ಅನ್ನೋರಿಗೆ ಗವಿಮಠದ ಪೀಠಾಧಿಪತಿಗಳನ್ನಾಗಿ ಮಾಡಿ ಇವರು ನರೇಗಲ್ ಗ್ರಾಮದೊಳಗೆ ಲಿಂಗ ಪೂಜೆ ಅನುಷ್ಠಾನ ಕೈಗೊಳ್ತಾ ಕೊನೆಗೆ ಅಜ್ಜರು ನರೇಗಲ್ ಗ್ರಾಮದೊಳಗೆ ಲಿಂಗೈಕ್ಯರಾಗ್ತಾರೆ. ಆ ಊರಿನ ಭಕ್ತಾದಿಗಳು ಅಜ್ಜಾರಿಗೆ ಅಲ್ಲೊಂದು ಗದ್ಗೆ ಮಾಡ್ತಾರೆ, ಮಠ ಕಟ್ಟಿಸ್ತಾರೆ. ಆ ಅಜ್ಜಾರ ಗದ್ಗೆ ಮಗ್ಲನ ಹೊಳಿ ಹಂಪಯ್ಯನವ್ರ ಗದ್ಗೆ ಕೂಡ ಇರೋದನ್ನು ನಾವು ಈಗಲೂ ನೋಡ್ಬೋದು ರೀ. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಮಾಘ ಬಹುಳ ಚತುರ್ದಶಿ ಟೈಮ್ ಒಳಗೆ ನರೇಗಲ್ ಒಳಗೆ ಅಜ್ಜಾರ ಜಾತ್ರೆ ಆ ಊರಿನ ಜನ ಮಾಡ್ತಾರೆ. ನೋಡಿದ್ರಲ್ಲ ಗವಿಮಠದ ಭವ್ಯ ಪರಂಪರೆ ಹೆಂಗೆ ಪ್ರಾರಂಭ ಆಯ್ತು ಅಂತೇಳಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾ ಮುಂದೆ ಇನ್ನೊಂದು ಚಲೋ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ.